ಮರದ ಕೊಂಬೆ ಬಿದ್ದ ಹುಡುಗ ಪಾಪ ಅಕ್ಷಯ್ ಮಗು 12 ಹೊಡೆದೋಗಿದೆ ಪೀಸ್ ಅಂತ. ಅದು ಯಾವುದೇ ಚೇತರಿಸ್ತಾ ಇಲ್ಲ. ಡಾಕ್ಟ್ರ್ ಹೇಳ್ತಿದ್ದಾರೆ, ಅವನು ರೆಸ್ಪಾಂಡ್ ಮಾಡೋವರೆಗೂ ಅಂತೀನಿ. ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಡಾಕ್ಟ್ರುಗಳಿಗೆ ಇಷ್ಟೇ. ಆ ಕುಟುಂಬಕ್ಕೆ ಭರಿಸೋ ಶಕ್ತಿ ಎಷ್ಟಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಪಾಪ. ಈಗಾಗಲೇ 4 ಲಕ್ಷ ಆಗ್ಬಿಟ್ಟಿದೆ. ಅಷ್ಟು ನಂಗೆ ಗೊತ್ತಿಲ್ಲ. ಅಲ್ಲಿ ಮಕ್ಕಳಿಗೆ BBMP 12-13 ಆದಮೇಲೆ ರೆಸ್ಪಾಂಡ್ ಮಾಡತ್ತೆ ಅಂತೀರಾ ಡಾಕ್ಟ್ರೇ? ಏನಪ್ಪ ಗೊತ್ತಿಲ್ಲ, ಮಿರಾಕಲ್ ಥರ ಆದರೂ ಆಗ್ಬೋದೇನೋ. ಎಲ್ಲ ತಂದೆ ತಾಯಿಗಳಿಗೂ ಅದೇ ತಾನೇ ಆಸೆ. ಅಲ್ಟಿಮೇಟ್ಲಿ ವೆಂಟಿಲೇಟರ್ನಲ್ಲಿ ಇಡ್ತೀವಿ, 24 ಗಂಟೆ ನೋಡೋಣ, ಏನೂ ಹೇಳೋಕ್ಕಾಗಲ್ಲ ಅಂತ ಅಂತಿದ್ದಾರೆ. ಏನೋ ನಿಮ್ಮನ್ನು ನಂಬಿದ್ದೀವಿ ಡಾಕ್ಟ್ರುಗಳನ್ನ, ನೀವು ಹೇಳ್ತಿರೋದನ್ನ. ಈಗ 4 ಲಕ್ಷ ರೂಪಾಯಿ ಬಿಲ್ ಆಗಿದೆ, BBMP ಅವ್ರು ಕೊಡ್ತೀವಿ ಅಂತ. ನಾನು ಒಂದೇ ಒಂದು ರಿಕ್ವೆಸ್ಟು, BBMPಗಾಗಲಿ ಚೀಫ್ ಮಿನಿಸ್ಟರ್ಗಾಗಲಿ ಅಥವಾ ದಿ ಘನತೆ ವೆತ್ತ ಹಿಸ್ ಹೈನೆಸ್ ಹೋಲಿನೆಸ್ ಶ್ರೀ 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 DK ಶಿವಕುಮಾರ್ ಅವ್ರಿಗಾಗಲಿ ಮಾನವೀಯತೆ ಅನ್ನೋದಿದ್ದರೆ ಈ ಬಿಲ್ ಪೇ ಮಾಡಿ. ಮತ್ತು ಈ ರೀತಿ ಘಟನೆಗಳಾದಾಗ ಮೆಡಿಕಲ್ ಖರ್ಚು ನಾನು ಮಾತಾಡ್ತಿರೋದು, ನಾನು ಪರಿಹಾರ ಮಾತಾಡಿಲ್ಲ. ಅದನ್ನು ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿ. ಅದನ್ನು ಕೊಡೋಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ, ಅದನ್ನು ಕೊಡೋಕ್ಕೆ ಮೆಡಿಕಲ್ ಖರ್ಚು ನಾನು ಹೇಳ್ತಿರೋದು, ನಾಟ್ ಪರಿಹಾರ. ಎಸ್. ಮನೆ ಪಕ್ಕದ ಹೈಟೆನ್ಷನ್ ವೈರ್ನಿಂದ ಅದೊಂದು ನಡೆದೋಗಿದೆ. ನೇಪಾಳ ಮೂಲದ ಮಗು ಯಾವುದೋ ಸಿಗಾಕೊಂಡಿದೆ, 90% ಸುಟ್ಟೋಗಿದೆಯಂತೆ. ಇದಕ್ಕೆ ಅದೇ ಕಾರಣ, ಬೇರೆ ಕಾರಣ ಅಂತದ್ದು. ಹೈಟೆನ್ಷನ್ನ ಅಲ್ಲಿ ಕಂಬ ನೋಡ್ತಾ ಇದ್ರೆ ಅದು ಹೈಟೆನ್ಷನ್ ಇದ್ದಂಗಿಲ್ಲ, ನಾರ್ಮಲ್ ವೈರ್ ಇದ್ದಂಗಿದೆ, ನಾರ್ಮಲ್ ಪವರ್ ಲೈನ್ ಇದ್ದಂಗಿದೆ. ಹೈಟೆನ್ಷನ್ ವೈರ್ ಹಂಗಿರುತ್ತೆ ಅನ್ರಿ. ರೈ ಯಾವನ್ರಿ ಅವ್ನು ಹೇಳೋದು ಹೈಟೆನ್ಷನ್ ಅಂತ? ಬೆಸ್ಕಾಮ್ ಹೇಳ್ತಿದ್ದಾರೆ, ಅದು ನಮ್ದು ಅಲ್ಲ, ಅದು ಮಗು ಆಟ ಆಡ್ತಿದೆ, ಲೈನ್ ಪಕ್ಕ ಬಂದಾಗ ಪರ್ಕೆ ಎಸ್ತಿದೆ, ಶಾಕ್ ಆಗಿದೆ, ಅದು ಟ್ರಾನ್ಸ್ಮಿಟ್ ಆಗೋಗಿದೆ, ಪವರ್ ಶಾಕ್ ಹಂಗಾಗಿದೆ ಅಂತ ಇರ್ಬೋದು. ನಾನು ಹೇಳೋಕ್ಕಾಗಲ್ಲ ಅದನ್ನು. ಬಟ್ ನಮ್ಮ ಭಾರತದಲ್ಲಿ ಇದೊಂದು ದೊಡ್ಡ ಸಮಸ್ಯೆ. ಮನೆ ಮುಂಭಾಗದಲ್ಲಿ ಒಂದು ಕಡೆ ಅವ್ರಿಗೆ ಭಾಳ ಕ್ಲೋಸ್ಲಿ ಪವರ್ ಲೈನ್ಸ್ ಪಾಸ್ ಆಗ್ತಿರುತ್ತೆ. ಇದನ್ನೆಲ್ಲ ಅಂಡರ್ಗ್ರೌಂಡ್ಗೆ ಹೋಗಬೇಕು, ಇಲ್ಲದಕ್ಕೆಲ್ಲ ಕೇಬಲ್ ಇದಾಗಬೇಕು. ಇದನ್ನು ಮಾಡ್ತಾರೆ, ಬೈಂಡಿಂಗ್ ಜನ ಒಂದು ಮಾಡ್ತಾರೆ. ಇದಕ್ಕೆಲ್ಲ ಕಾಸು ಬೇಕು, ಖರ್ಚಾಗಬಾರ್ದು, ಕಾಸಿಲ್ಲ ಯಾರ ಹತ್ರನೂ. ಸ್ಯಾಡ್ ಅಷ್ಟೇ ಇದು. ಎಗೈನ್ ಬೆಸ್ಕಾಮು ಅಷ್ಟೇ. ಇಟ್ಸ್ ಆಲ್ ರೈಟ್, ಯಾವುದೋ ಮಗು ಮಾಡಿರ್ಬೋದು, ಮಗು ಬುದ್ಧಿ ಇದೆ ಅಂತಲ್ಲ. ಮೆಡಿಕಲ್ ವಿಚಾರ ನೋಡಿ, ಆ ಕಡೆ ಗಮನ ಕೊಡಿ. ಹಾಂ, ಎಕ್ಸಾಕ್ಟ್ಲಿ ನನ್ನ ವಾದ ಅಷ್ಟೇ.